ಕೋರ್ಟ್ ನೆಟ್ಫ್ಲಿಕ್ಸ್ ಅಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಮೂವಿ ಸ್ಟೇಟ್ ವರ್ಸಸ್ ನೋಬಡಿ ಅಂತ ತುಂಬಾ ಚೆನ್ನಾಗಿದೆ. ಬಿಫೋರ್ ರಿಲೀಸ್ ಈ ಫಿಲಂ ಪ್ರೊಡ್ಯೂಸರ್ ನ್ಯಾಚುರಲ್ ಸ್ಟಾರ್ ನಾಣಿ ಕೂಡ ಹೇಳಿದ್ರು, ಈ ಫಿಲಂ ನಿಮ್ಗೆ ಏನಾದ್ರೂ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ನನ್ನ ಫಿಲಂ ಏನ್ ರಿಲೀಸ್ ಆಗ್ತಾ ಇದೆ ಹಿಟ್ 3 ಅದನ್ನ ನೋಡ್ಲೇಬೇಡಿ ಅಂತ. ಈ ಡೈಲಾಗ್ ಕೇಳಿದಾಗ ನಾನು ಒಂದು ಪಬ್ಲಿಸಿಟಿ ಗಿಮಿಕ್ ಅಷ್ಟೇ ಅಂತ ಅನ್ಕೊಂಡಿದ್ದೆ, ಬಟ್ ನಿಜವಾಗ್ಲೂ ಮೂವಿ ಅಷ್ಟೇ ಚೆನ್ನಾಗಿದೆ. ಅಂಡ್ ನನಗನ್ಸೋದು ಪ್ರತಿಯೊಬ್ರು ಈ ತರದ್ ಮೂವಿನ ನೋಡ್ಬೇಕು ಅಂತ. ಇತ್ತೀಚೆಗೆ ಒಂದು ತರದ್ದು ಡಿಬೇಟ್ ಇದೆ, ಅಂದ್ರೆ ಮೂವಿ ಅನ್ನೋದು ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ, ಅದರಲ್ಲಿ ಮೆಸೇಜು ಅಥವಾ ಇನ್ನೊಂದನ್ನು ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ ಹೇಳಿ. ಬಟ್ ಈ ಮೂವಿನಲ್ಲಿ ನಿಜವಾಗ್ಲೂ ಇವತ್ತಿನ ಕಾಲಕ್ಕೆ ತುಂಬಾ ಅಗತ್ಯ ಇರುವಂತಹ ಒಂದು ಮೆಸೇಜ್ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಪ್ರತಿಯೊಂದು ಎಮೋಷನ್ಸ್ ಕೂಡ ಮೂವಿನಲ್ಲಿದೆ. ಚಿಕ್ಕ ಚಿಕ್ಕ ಕಾಮಿಡಿ ಇದೆ, ತಾಯಿ ಮಗನ ಸೆಂಟಿಮೆಂಟ್ ಇದೆ, ತಾಯಿ ಮಗಳ ಸೆಂಟಿಮೆಂಟ್ ಇದೆ. ಆಮೇಲೆ ಒಂದು ತಾಯಿ ಯಾವ ಥರದ ನಿರ್ಧಾರಗಳನ್ನ ತೆಗೆದುಕೊಳ್ಬಹುದು ಅನ್ನೋದಿದೆ. ಸೊ ತುಂಬ ವಿಚಾರಗಳು, ಕೆಲವುದನ್ನ ಗೊತ್ತಾಗೋ ಥರ ಅವರ ಎಮೋಷನ್ಸ್ ಕನ್ವೆ ಮಾಡಿದರೆ, ಕೆಲವೊಂದನ್ನ ಗೊತ್ತಾಗದ ರೀತಿಯಲ್ಲಿ ಎಮೋಷನ್ಸನ್ನು ಕನ್ವೆ ಮಾಡಿದ್ದಾರೆ. ಬ್ಯೂಟಿಫುಲ್ ಮೂವಿ. ನನಗಂತೂ ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಲಿಲ್ಲ ಅಂತ ರಿಗ್ರೆಟ್ ಆಗ್ತಾ ಇದೆ. ಸೊ ಪ್ಲೀಸ್ ನೀವು ಥಿಯೇಟ್ರಲ್ಲಿ ನೋಡಲಿಲ್ಲ ಅಂತಂದರೆ OTT ನೋಡೋದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ.